ನಮ್ಮಮ್ಮಂಗೆ ದಿನ ಅಥರ್ವನ್ ಸ್ಕೂಲಿಗೆ ಕಳಿಸ್ದೆ ಯಾವ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ಸೌತೆ ಬಳ್ಳಿ ನೋಡಿ, ಒಂದೊಂದು ಎಲೆ ಒಳಗೆ ಊಟ ಮಾಡ್ಬೋದು, ಅಷ್ಟಷ್ಟಾಗಲ್ಲ ಹಂಬೇವೆ ಅಲ್ಲ. ಪಾಪ ನೋಡ್ಕೊಂಡು ಹೋಗೋಣ ಅಂತೇಳಿ ನಮ್ಮೂರವರಿಬ್ರು ನಮ್ಮ ಮನೆಗೆ ಬಂದಿದ್ರು. ಹಾಗೆ ಹೂವಿನ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದ್ವು, ಮಳೆಗಾಲ ಅಲ್ವಾ, ನೆಟ್ರೆ ಚೆನ್ನಾಗಿರುತ್ತೆ ಅಂತ ಹೂವಿನ ಗಿಡ ಕೊಡ್ತಾ ಇದ್ದಾರೆ. ಬಾಣಂತಿಗೆ ಖಾರದ ಐಟಮ್ಸ್ ಅಲ್ಲಿ ಏನೇನ್ ಹಾಕ್ಬೇಕು ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ದೇಶಮದ ಹಾಕ್ಬೇಕು, ದೇಶಮದ ಸ್ವಲ್ಪ ಬಜೆನೂ ಹಾಕ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ಇದು ಜಸ್ಟ್ ಬ್ಲಾಗ್ ಅಲ್ಲ, ಇದು ನಮ್ಮ ಜೀವನದ ಕತೆ, ನಮ್ಮ ಲೈಫ್ ಸ್ಟೋರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ನಮ್ಮ ಬ್ಲಾಗ್ ನೋಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಹೇಳ್ತಿದ್ದಂಗೆ ನಮ್ಮಮ್ಮ ದೋಸೆ ಮಾಡ್ತಾ ಇದ್ದಾರೆ. ನಾನಿದ್ದಿದ್ದು ಲೇಟ್ ಆಯಿತು, ಬೆಳಗ್ಗೆನೆ ನನಗಾಗಿದೆ. ಆದರೆ ನಮ್ಮಮ್ಮರಿಗೆ ಯಾವಾಗೋ ಬೆಳಗ್ಗೆ ಕರೆದ್ಬಿಟ್ಟಿದೆ. ನಮ್ಮ ಹತ್ತಿರಂಗೆ ಸ್ಕೂಲಿಗೆ ಕಳ್ಸೋಕ್ಕೋಸ್ಕರ ಬೇಗ ಟಿಫಿನ್ ಮಾಡ್ತಾ ಇದ್ದಾರೆ. ಮಸಾಲೆ ದೋಸೆ ಮಾಡಿಬಿಟ್ಟು ಹಾಕಿಟ್ಕೊಂಡಿದ್ದಾರೆ. ಅವನಿಗೆ ಸ್ನಾನ ಮಾಡಿಸಿ ಇವಾಗ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನಮ್ಮ ಹತ್ತಿರ ಎದ್ಬಿಟ್ಟು ಇವಾಗ ಬ್ರಷ್ ಮಾಡೋಕ್ಕೆ ಹೋಗಿದ್ದಾನೆ. ಅಷ್ಟರೊಳಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಬಂದಿದ್ದಾರೆ ಹೊರಗಡೆ. ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ಇವರಿಬ್ರು ಆಟ ನೋಡಿ ಏನು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಹೋಗೋದು, ಆಟ ಆಡೋದು. ಹಾಗಾಗಿ ನಮ್ಮಮ್ಮ ಅವನಿಗೆ ಕಳಿಸೋ ತನಕ ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅವನ ಜೊತೆನೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅವ್ನು ಹೋದ್ಮೇಲೆ ಯಾವ ಕೆಲಸ ಆದರೂ ಮಾಡೋಕ್ಕಾಗೋದು. ಅವನಿದ್ದಾನೆ ಅಂದರೆ ಅವನು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ಕೂಲಿಗೆ ಕಳ್ಸೋದು ವಾಪಸ್ ಬರೋದ್ರೊಳಗಡೆ ಹೊರಗಡೆ ಮಾಡೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ಮಾಡ್ತಾರೆ. ವ್ಯಾನ್ ಬಂತು, ನಮ್ಮ ಹತ್ತಿರ ಒಂದು ಸ್ಕೂಲಿಗೆ ಕಳ್ಸಾದ್ಮೇಲೆ ಕುಡಿಯಕ್ಕೆ ನೀರು ಬಿಟ್ಟಿದ್ರು. ಹಾಗಾಗಿ ಕುಡಿಯಕ್ಕೆ ನೀರು ಇಟ್ಕೊಳ್ಳೋಣ ಅಂತೇಳಿ ನಮ್ಮಮ್ಮ ಹಿಂದ್ಗಡೆ ಹಿಡಿತಾ ಇದ್ದಾರೆ. ಒಂದು ವಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬಂದರೂ ಬರ್ಬೋದು, ಇವತ್ತು ಬಿಸಿಲು ಬಿಟ್ಟರು ಬಿಡ್ಬೋದು. ಯಾವುದೋ ಒಂಥರ ಹೊಸ ನೆನ್ನೆ ಥರ ಇಲ್ಲ ವೆದರು. ನೆನ್ನೆ ಎಲ್ಲ ಸುಮ್ಮನೆ ಮಳೆ ಬರಲಿ ಅಂದ್ಕೊಂಡ್ರು ಬರ್ತಾ ಇರಲಿಲ್ಲ. ಇವತ್ತು ನೋಡಿದ್ರೆ ಮಳೆ ಬರೋ ಥರನೇ ಐತೆ. ಅಮ್ಮ, ಇವತ್ತಿನ ಹವಾಮಾನ ಬಿಸಿಲು ಅಂತೀರಾ ಮಳೆ ಅಂತೀರಾ? ಯಾವುದು ಗೊತ್ತಾಗ್ತಿಲ್ಲ ಅಲ್ಲ, ಇವತ್ತೆರಡು ಮಿಕ್ಸ್ ಆಗಿದೆ ಹವಾಮಾನ. ನಮ್ಮಮ್ಮ ನೋಡಿ ನೀರು ಹಿಡಿಯೋಕ್ಕೆ ಮತ್ತೆ ಬಂದರು. ಹಿಂದೆ ನೋಡಿ ಯಾವ ಥರ ಆಗ್ಬಿಟ್ಟಿದೆ ಅಂತ, ಫುಲ್ ಎಲ್ಲ ಕಡೆ ಚಿಗುರು ಬಿಟ್ಟಿದ್ದಾವೆ. ಕಳೆನಾಶಕನೂ ಹೊಡೆದಿತ್ತಂತ ಪಾಪ. ಕಳೆನಾಶಕ ಹೊಡೆದಿಲ್ಲ ಅಂದಿದ್ರೆ ಇನ್ನೂ ಎಲ್ಲ ಕಳೆ ಎಲ್ಲ ಸೇರಿಬಿಟ್ಟು ಹಸ್ರಿಗಾಗ್ಬಿಡೋದು. ಇವೆಂಥ ಗಿಡ ಇವು? ಸೌತೆ ಬಳ್ಳಿ ಅಂದರೆ ಅಲ್ಲ, ಸೌತೆ ಬಳ್ಳಿ ನೋಡಿ, ಒಂದೊಂದು ಎಲೆ ಒಳಗೆ ಊಟ ಮಾಡ್ಬೋದು, ಅಷ್ಟಷ್ಟಾಗಲ್ಲ ಹಂಬೇವೆ ಅಲ್ಲ. ಸೌತೆ ಬಳ್ಳಿ ಇವತ್ತಿನ ತಿಂಡಿ ಅಮ್ಮ ದೋಸೆ ಮಾಡಿದ್ದಾರೆ. ಮಸಾಲೆ ದೋಸೆ ನನಗೆ ಒಣಕೊಬ್ಬರಿ ಚಟ್ನಿ, ಒಣಕೊಬ್ಬರಿ ಚಟ್ನಿ, ಅವರಿಗೆ ಹಸಿಕಾಯಿನ ಚಟ್ನಿ. ಮಸಾಲೆ ದೋಸೆಗೆ ಹಸಿಕಾಯಿ ಚಟ್ನಿ, ಅದಕ್ಕೆ ಸ್ವಲ್ಪ ಹಸಿಮೆಣಸು ಹಾಕಿ ಮಾಡಿದ್ರೇ ತುಂಬ ಟೇಸ್ಟಾಗಿರುತ್ತೆ. ಆದ್ರೂ ಅಷ್ಟಾದ್ರೂ ಸಿಕ್ಕಿತ್ತಲ್ಲ ಅನ್ಕೊಂಡು ಒಣಕೊಬ್ಬರಿ ಚಟ್ನಿನೇ ತಿನ್ಬೇಕು. ಇವಾಗಷ್ಟೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆನೆ ಮಸಾಲೆ ದೋಸೆ ತಿಂದು ಹಿಂದ್ಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದೆ. ಈ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ. ಅದೇ ಟೈಮಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಆ ಕಡೆನೂ ಮಳೆ ಬರೋ ಥರ ಇದೆ ಅಂತ ಹೇಳಿ. ಹಾಗಾಗಿ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ನೋಡಿ. ಇದು ಮೋಸ್ಟ್ಲಿ ಟ್ಯಾಂಕ್ ಬಂಡೆ ಅಂತ ಅನ್ಕೊತೀನಿ. ಅಲ್ಲಿರೋ ವಿಡಿಯೋನ ಸ್ವಲ್ಪ ತೆಗೆದ್ರು. ಹಾಗೆ ಸ್ವಲ್ಪ ಫ್ರೀಯಾಗಿದ್ದೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಳಿಸಿದ್ರು ಅಲ್ಲಿಂದನೇ. ಹಾಗೆ ಮಾತಾಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಿಲ್ಲ. ನಮ್ಮಮ್ಮ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಬಾ ಅಂತ ಕರೀತಾ ಇದ್ರು. ಅಷ್ಟೊತ್ತಿಗೆ ಏನು ಊಟ ಅಂತ ಹೇಳಿ ಹೋಗಿ ಕೇಳಿದ್ರೆ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು. ನನಗೋಸ್ಕರನೇ ಇದು ಅಕ್ಕಿ ಸಪ್ರೇಟಾಗಿ ಅನ್ನ ಮಾಡಿ ಮೆತ್ತಗೆ ಮಾಡಬೇಕಲ್ವಾ ಬಾಣಂತಿಗೆ ಅಂದರೆ, ಹಾಗಾಗಿ ಬೇರೆ ಅಕ್ಕಿ ಅನ್ನನ ಮಾಡಿದ್ರು, ಸ್ವಲ್ಪ ಮೆತ್ತಗೆ ಇರಲಿ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಅನ್ನ ಮಾಡಿ ಸಾಂಬಾರು ರೆಡಿ ಆಗಿತ್ತು. ಅದಕ್ಕೆ ಸ್ವಲ್ಪ ಖಾರ ಆಗಿದೆ ಅಂತ ಹೇಳಿ ತುಪ್ಪ ಹಾಕಿ ಕೊಟ್ಟರು. ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ ಹಾಗೆ ಪಾಪು ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮೂರಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ಬರು ಹಾಗೆ ನಮ್ಮೂರವರೊಬ್ಬರು ಮನೆಗೆ ಬರ್ತಾ ಇದ್ರು. ಎಷ್ಟು ಬೇಗ ಟೈಮ್ ಆಗುತ್ತೋ ಗೊತ್ತೇ ಆಗಲ್ಲ. ಮನೇಲಿ ಕೆಲಸನೂ ಆಗಲ್ಲ, ಟೈಮು ಆಗೋಗುತ್ತಲ್ಲ ಅಂತ ಅನಿಸ್ಬಿಡುತ್ತೆ. ಸಂಜೆ ಅಷ್ಟೊತ್ತಿಗೆ ಬಂದರು. ಹಾಗೆ ಪಾಪು ನೋಡ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಹತ್ತಿರ ಕೂಡ ಸ್ಕೂಲಿಂದ ಬಂದುಬಿಟ್ಟಿದ್ದಾನೆ. ಅವ್ನು ಬಂದ ಅಂದ್ಬಿಟ್ರೆ ಸಾಕು, ನಮಗೆ ಫುಲ್ಲು ಟೆನ್ಷನ್ನು. ಯಾಕಂದರೆ ಅವ್ನು ಸುಮ್ಮನೆ ಇರಲ್ಲ, ಎಲ್ಲಿ ಹೋಗ್ತಾನೋ ಎಲ್ಲಿ ಬಿಡ್ತಾನೋ ಅವನ್ನೇ ನೋಡ್ತಾ ಇರಬೇಕು. ಆಮೇಲೆ ಪಾಪುನ ನಾನು ಎತ್ಕೊತೀನಿ ಅಂತ ಬರ್ತಾನೆ. ಪಾಪು ಹತ್ರ ಯಾರೂ ಇಲ್ಲ ಅಂದರೆ ಅವನೇ ಎತ್ಕೊಳಕ್ಕೆ ಹೋಗ್ಬಿಡ್ತಾನೆ. ಈಗ ಡೆಲಿವರಿ ಆದಮೇಲೆ ಬಾಣಂತಿಗೆ ಏನೇನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇದ್ದಾರೆ. ಏನೇನು ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ. ಖಾರ ಮಾಡಿ ತಿಂತಾರಲ್ವಾ, ಅದಕ್ಕೆ ಏನೇನು ಹಾಕ್ತಾರೆ ಅಂತ ಇವ್ರು ಹೇಳ್ತಾರೆ. ನಮಗೆಲ್ಲ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಅವ್ರು ಹೇಳೋದು ಕೇಳಿಸ್ಕೋಬಹುದು.
ನಗಾಡಲ್ಲ ಹೇಳಕ್ ಬರಲ್ಲ. ನೀವ್ ಅದ್ ನೋಡಿ ಹೇಳ್ಬೇಡ್ರಿ, ಸುಮ್ಮನೆ ನನಗೆ ನಿಜಾನ ಕೇಳ್ತಿದ್ದೀನಿ. ಯಾರ್ಯಾರಿದ್ರಿಗೆ ಹೇಳ್ಬೇಕು ಅಂತ ಇಲ್ಲಪ್ಪ, ಯಾರಿಗೂ ಹೇಳಲ್ಲ. ನಾವ್ ವಿಡಿಯೋಕ್ಕೆ ಅಂತ ಅಲ್ಲ, ನಾನ್ ನಿಜ ಕೇಳ್ಕೊಳಕ್ಕೆ ಕೇಳ್ತಾ ಇರೋದು. ಕಶ್ಕಶೆ, ದ್ರಾಕ್ಷಿ, ಬಾದಾಮಿ, ಒಣಕೊಬ್ಬರಿ, ಉತ್ತುತ್ತೆ, ಮತ್ತೆ ಎಂತದ ಮ್ಯಾಣ, ಅಂಟು, ಅಂಟು, ಆಮೇಲೆ ಮತ್ತಿದಂತ ಇದು ದೇಶ್ ಮದ ಹಾಕ್ಬೇಕು. ಜೇಷ್ಮದ ಹಾಕ್ಬೇಕು. ದೇಶಮದ ಹಾಕ್ಬೇಕು. ದೇಶಮದ ಸ್ವಲ್ಪ ಬಜೆನೂ ಹಾಕ್ಬೇಕು. ಬಜೆ ಹಾಕ್ತಿವಿ. ಹೊಟ್ಟೆ ಜೇಷ್ಮದ ಏನಕ್ಕಾಗಿ ಹಾಕೋದು? ಅದು ಜೇಷ್ಮದ ಏನಕ್ಕೆ? ದೇಶಮದ ತಂಪಿಗೆ ಹಾಕೋದು. ಗಂಟ್ಲು ನೀರಾಗ ಅದು ಸಿಗುತ್ತೇನಲ್ಲ? ಸಿಗ್ತೈತ್ರಿ. ಎಲ್ಲ ಕೊಟ್ಬಿಡ್ತಾರೆ, ಎಲ್ಲ ಕೊಡ್ತಾರ. ನಾವ್ ಹಾಕೋದು ಕೊಡ್ತಾರ, ಹಾಕ್ಲಿದ್ದು ಕೊಡ್ತಾರ. ಬೇರೆ ಬೇರೆ ಇರ್ತತಲ್ಲ, ಏನದು? ಅದೇ ಅಲ್ಲ ಅಲ್ಲ, ಬೇರೆ ಬೇರೆ ಇರೋದೇ ದೇಶಮದ. ಆಮೇಲೆ ಅದ್ರೊಳಗೆ ಬಜೆ ನೋಡಿಲ್ಲ ನೀವು? ಬಜೆ ಅದು ಬೇರೆ, ಅದು ಬೇರೆ. ಅದಕ್ಕೆ ನಾ ಹೇಳಿದ್ದು ಮಗು ತೇದ್ ಹಾಕ್ತೇವಲ್ಲ, ಬಜೆ. ಅದು ಮಗುಗ್ ತೇದ್ ಹಾಕೋದು, ಅದು ಹಾಕ್ತೇವಿ ನಾವು. ದೇಶಮದನು ಹಾಕ್ತೇವಿ ಮಗುಗ್. ಹೌದಾ? ಬಜೆ ಮಾತ್ರ ಬಜೆ ಅಲ್ಲ, ಅದು ಗಂಟ್ಲು ನೀರಾಗ ಹಾಕೋದು. ಈ ಮಗು ಹೊಟ್ಟೆ ಹಗುರ ಆಗತ್ತೆ, ಇದು ಹಾಕೋದು ಬಜೆ. ದೇಶಮದ ಗಂಟ್ಲು ನೀರಾಗ ಹಾಕೋದು. ಆಮೇಲೆ ಅಷ್ಟೆಲ್ಲ ಮಾಡಿ ತುಪ್ಪದ ಹುರ್ಕ ಅದನ್ನೆಲ್ಲ ಕುಟ್ಟಿ ಅದನ್ನೆಲ್ಲ ಪುಡಿ ಮಾಡೋದು. ಅಷ್ಟು ಪುಡಿ ಮಾಡಿ ಎಲ್ಲ ಬೇರೆ 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 ಇಟ್ಕೊಳೋದು ಡಬ್ಬೆಗೆ. ಎಲ್ಲ ಸಪ್ರೇಟ್ ಇಟ್ಕೊಳೋದು. ಯಾವಾಗ ಈ ಕೊಬ್ಬರಿ, ಸಕ್ಕರೆ, ಉದ್ದು, ಕೊಲ್ ಸಕ್ಕರೆ ಎಲ್ಲ ಸಣ್ಣ ಪುಡಿ ಮಾಡ್ಕೋಬೇಕು. ಸಕ್ಕರೆ ಪುಡಿ ಮಾಡ್ದಂಗೆ ಕಲ್ ಸಕ್ಕರೆ ಪುಡಿ ಮಾಡ್ತೀವಿ. ಅದು ತುಪ್ಪ ಅದೆಲ್ಲ ಕುದೀತಾ ಇರ್ತೈತಲ್ಲ, ಬೆಲ್ಲ, ಅವಾಗ ಕಲ್ ಸಕ್ಕರೆನೂ ಹಾಕ್ಬೇಕು. ತುಪ್ಪ ಬೆಲ್ಲ ಎರಡೂ ಒಲಗಿಟ್ಕೋಬೇಕು. ತುಪ್ಪ ಫಸ್ಟಿಗೆ ಕುದಿಸ್ಕೊಳೋದು. ಆಮೇಲೆ ತುಪ್ಪ ಎಲ್ಲ ಅದು ಕೊಂಡ್ರ ಹಾರಿಸ್ಕೊಂಡು ನೀರ್ ಸಿಂಸಿ ಕೊಂಡ್ರ ಹಾರಿಸಿ ಅದ್ರ ಮೇಲೆ ಬೆಲ್ಲ ಹಾಕೋದು. ಬೆಲ್ಲ ಕಾಯಿಸಿ ನೀರು ಸೋಸ್ಕೋಬೇಕಾ? ನಾವು ಸೋಸ್ಕೊಳೋದ್ ಬೇಡ, ಹಿಂಗೆ ಬೆಲ್ಲ ಹಾಕೋದು. ಅಂದ್ರೆ ಬೆಲ್ಲ ಚೆನ್ನಾಗಿರೋ ಬೆಲ್ಲ ಆಗಿರ್ಬೇಕು, ಎಂತದ ಅಂತ ಇಂತ ಬೆಲ್ಲ ಅಲ್ಲ. ಆಮೇಲೆ ಅದಕ್ಕೂ ಬೆಲ್ಲ ಬೇರೆ ಸಿಗ್ತೈತೆ, ಅದು ಪುಡಿ ಬೆಲ್ಲ ಸಿಗುತ್ತಲ್ಲ. ಆಮೇಲೆ ಪುಡಿ ಬೆಲ್ಲ ಐತಿ, ಶಾಪಿಂಗ್ ಮಾಲ್ ಅಲ್ಲಿ ಇದಾವೆ. ಹೌದಾ? ಇಲ್ಲ, ಶಾಪಿಂಗ್ ಮಾಲ್ ಅಲ್ಲೂ ಐತೆ. ಹೌದು. ಕೆಜಿಗೆ ಎಷ್ಟು ಅಂತ. ಆಮೇಲೆ ಆ ಬೆಲ್ಲನೂ ಹಾಕೋದು ತುಪ್ಪಕ್ಕೆ. ಅದು ಕುದಿಯ ಕಡಿತೈತಲ್ಲ, ಅದ್ ಕುದ್ರ ಮೇಲೆ ಇದು ಕಲ್ ಸಕ್ಕರೆನೂ ಹಾಕೋದು. ಕಲ್ ಸಕ್ಕರೆ ಅದೆಲ್ಲ ಬೇಕಾ? ಕಲ್ ಸಕ್ಕರೆ ಹಾಕ್ಲೇಬೇಕು. ಅದೆಲ್ಲ ಕುದ್ದು ಹದ ಬಂದ್ರ ಮೇಲೆ ಇದು ಅಷ್ಟು ಕೈಯಾಟ ಇಟ್ಕೊಳೋದು. ಎಲ್ಲ ಪುಡಿ 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 ಹಾಕಿ ಎಲ್ಲ ಕೈಯಾಡು ಅದನ್ನ ಹಾಕ್ತಾ ಸ್ವಲ್ಪನೇ ಹಾಕೋದು, ಹುಟ್ಟಾಡೋದು, ಹಾಕೋದು, ಚಮಚ ಆಡೋದು, ಹಾಕೋದು, ಚಮಚ ಆಡೋದು. ಒಬ್ರು ಕೈ ಆಡ್ತಾ ಇರ್ಬೇಕು, ಒಬ್ರು ಹಾಕ್ತಾ ಇರ್ಬೇಕು. ಅದು ಹಾಕಿ ಅದು ಸಣ್ಣ ಬೆಂಕಿ ಮಾಡಿ, ಬೆಂಕಿ ಒಲೆ ಆಗ್ಬೇಕು. ಗ್ಯಾಸ್ ಒಲೆ ಮೇಲೆ ಇಟ್ರೆ ಅದೆಲ್ಲ ಚೆನ್ನಾಗಲ್ಲ. ಎಲ್ಲಿ ಬೆಂಕಿ ಒಲೆ? ಒಲೆನೇ ಆಗ್ಬೇಕು. ಅದು ಸಣ್ಣನ್ನು ಮಾಡ್ಬೋದು, ಬೆಂಕಿ ದೊಡ್ಡನ್ನು ಮಾಡ್ಬೋದು, ಎಲ್ಲಾ ಬದಿಗೂ ಆಗುತ್ತೆ. ಅದೇನಿಲ್ಲ, ಎಲ್ಲ ಹದ ಬಂದಂಗು ಜಿನ್ಗಿ 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 ಅಂಟಾಗ್ತಾ ಬರ್ತೈತಿ. ಬಿಸಿ ಬಿಸಿ ಕೊಟ್ಬೇಕೇನಲ್ಲ? ಕೊಟ್ಟದ್ದು ಬಿಸಿ ಬಿಸಿ ಬಿಸಿನೇ. ಒಣ ಶುಂಠಿ ಏನೋ ಹಾಕಲ್ಲ? ಹಾಕ್ಬೇಕು. ಒಣಶುಂಠಿ ಹಾಕ್ಬೇಕು. ಒಣಶುಂಠಿ ಹಾಕ್ಬೇಕು. ಒಣಶುಂಠಿ ಹಾಕ್ಬೇಕು. ಹಾಕಿ ಅದನ್ನೆಲ್ಲ ಪುಡಿ ಮಾಡ್ಕೊಂಡು, ನಾನು ಯಾವ್ದು ಹೇಳದ್ನ ಯಾವ್ದು ಬಿಟ್ನ ಅದನ್ನೆಲ್ಲ ಹಾಕಿ ಪುಡಿ ಮಾಡಿ ಆಮೇಲೆ ಒಂದಿಷ್ಟು ಉಂಡೆ ಕಟ್ಕೊಂಡು. ಅದನ್ನ ಎಷ್ಟೊತ್ತಿಗೆ ಕೊಡ್ತೀರಿ? ಬೆಳಿಗ್ಗೆನೆ ಕೊಡೋದು. ಮತ್ತೆ ಹಾಲು ಕೊಡ್ಬೇಕು ಅದ್ರ ಜೊತೆಗೆ? ಇಲ್ಲಪ್ಪ, ಹಾಲು ಕೊಡಲ್ಲ. ಬರೀ ಒಂದು ಉಂಡೆ. ನಾವು ಬಾಣ್ತೇರಿಗೆ ಹಾಲು ಕೊಡೋದೇ ಇಲ್ಲ. ಅದನ್ನ ಕುಡು ತಿಂದ್ಕೊಂಡದು ಮಕ್ಕಂತಾರವ. ಅಷ್ಟು ತಿಂಗಿಂತ ಮೊದಲೇನೆ ನಾವು ಇದು ಬೇವಿನ ಸೊಪ್ಪು ಬೇಯಿಸಿರ್ತೀವಿ. ಬೇವಿನ ಸೊಪ್ಪು ಬೇಯಿಸಿದ ನೀರು ಕೊಡ್ತೀವಿ ಒಂದಿಷ್ಟು ಬೆಳಗಿನ. ದಿನ ತನಕ ಕೊಡ್ಬೇಕು ನಾವು? ಒಂದು ತಿಂಗಳು 20 ದಿನ ಆಗೋ ತನಕ ಕೊಡ್ತೀವಿ. ದೇವರೇ, ನಾ ಒಂದಿನ ಕೊಡ್ತೀನಿ. ಕುಡಿಯಲ್ಲ, ದಿನ ಬಿಟ್ಟು ದಿನಕ್ಕೆ ಹಿಂಗ್ ಕೊಡ್ತೀವಿ. ಸೊಪ್ಪು ಬೇಯಿಸಿ ನೀರು ಒಂದೇ ದಿನ ಕೊಡ್ತಿದ್ದಂತೆ. ಆಮೇಲೆ ಅದು ಕೊಡ್ತೀವ ನೀರು. ಅದೊಂದು ಚುಚ್ಚೂರು ಕುಡಿತಾರ ಬೆಳಗಿನ ಜಾವ. ಅದು ಕುಡ್ದಾಗೋದ್ಕು ಬೆಳಕು ಹಚ್ಚಾಗೋದ್ಕು ಇದನ್ನ ಕೊಡ್ತೀವ. ಇದೊಂದು ಉಂಡೆ ತಿಂತಾರ. ಇದೊಂದು ಉಂಡೆ ಕೈಯ ಕೊಡ್ಬೇಕು. ಫಸ್ಟಿಗೆ ಕೈಯ ಕೊಡ್ಬೇಕು. ಆಮೇಲೆ ಇದು ಕೊಡೋದು. ಇದು ಕೊಟ್ಟಾದ್ರ ಮೇಲೆ ಅಯ್ಯ ಹಂಗೆ ಒಂದೊಂದೇ ಮಾಡ್ತಾ ಇರೋದೇ. ಇದು ಪುರ್ಸೊತ್ತಿಲ್ಲ. ಇವಳು ನೀವೆಲ್ಲ ನೆಗಡಲ್ಲ. ನಾವು ಮಾಡೋದು ನಾವು ಮಾಡಿ ಪಾಪ. ನೀವು ಬಾಳ ಕೆಲ್ಸಪ್ಪ ಅವ್ರು. ನೀವು ದೇವರೇ, ಬರೀ ನಿಮ್ ತರ ಕಸ ಎಂತದ್ದು ನೀವು ಕೊಟ್ಟಿ ಚೈ ದಾಸವಾಳ ಅಲ್ಲ, ಇದೆಲ್ಲ ನಾಟಿ ದಾಸವಾಳದ ಬೇರು. ಅದೆಲ್ಲಿ ಇರ್ತೈತಿ? ಅದ್ ಇರ್ತೈತಿ ಒಂದೊಂದ್ ಜಾಗದಾಗ ಇರಲ್ಲಿ ಇರ್ತೈತಿ.
ಈ ಥರ ಎಲ್ಲ ಮಾತಾಡಿಕೊಂಡು ಬಾಣಂತಿಗೆ ಏನೇನು ಕೊಡ್ತಾರೆ ಅವ್ರವ್ರ ಮನೆಯಲ್ಲಿ ಡೆಲಿವರಿ ಆದಾಗ ಸೊಸೆಗಾಗಲಿ ಮಗಳಿಗಾಗಲಿ ಏನೇನು ಮಾಡ್ತಾರೆ ಅಂತ ಹೇಳಿ ಮಾತಾಡಿಕೊಂಡು ನಗಾಡಿಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಹಿಂದ್ಗಡೆ ಏನೇನು ಗಿಡ ಹಾಕಿದ್ದಾರೆ ನೋಡೋಣ ಅಂತ ಹಿಂದ್ಗಡೆ ಬಂದರು. ಹಾಗೆ ಅಮ್ಮ ಸ್ವಲ್ಪ ಹೂವಿನ ಗಿಡ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ರು. ಅವ್ರ ಮನೆಗಿರೋದು ಇವ್ರು ತಗೊಳೋದು, ಇವ್ರ ಮನೆಗಿರೋದು ಅವ್ರು ತಗೊಳೋದು ಮಾಡ್ತಾ ಇರ್ತಾರೆ ಹಳ್ಳಿಲಿ. ಹಾಗಾಗಿ ಇಲ್ಲಿ ನಮ್ಮ ಮನೇಲಿ ಅಮ್ಮ ಸ್ವಲ್ಪ ಬೇರೆ ವೆರೈಟಿ ಥರದ್ದು ದಾಸವಾಳ ಹೂವಿನ ಗಿಡ ಎಲ್ಲ ನೆತ್ಕೊಂಡಿದ್ರು. ಅವರು ನಮಗೂ ಈ ಗಿಡ ಕೊಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅಮ್ಮ ಕಟ್ ಮಾಡಿಬಿಟ್ಟು ಕೊಡೋಣ, ಈಗ ಮಳೆ ಟೈಮ್ ಅಲ್ವಾ, ಈ ಟೈಮಲ್ಲಿ ನೆಟ್ಟರೆ ಚೆನ್ನಾಗಿ ಚಿಗುರುತ್ತಂತೆ. ಹಾಗಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ, ಯಾವ್ಯಾವ ಹೂವಿನ ಗಿಡ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ಒಂದು ದಾಸವಾಳ ಹೂವಿನ ಗಿಡ ಇತ್ತು, ಹಾಗೆ ಒಂದು 2-3 ಥರದ್ದು ಬೇರೆ ಬೇರೆ ಟೈಪ್ದು ತಗೊತಾ ಇದ್ದಾರೆ. ತುಂಬ ಥರದ ಗುಲಾಬಿ ಹೂವಿನ ಗಿಡ, ದಾಸವಾಳ ಹೂವಿನ ಗಿಡ, ಹಾಗೆ ತರಕಾರಿ ಗಿಡ, ಶುಂಠಿ, ಅಡಿಕೆ ಗಿಡ ಏನೇನೋ ಹಾಕೊಂಡಿದ್ದಾರೆ ನಮ್ಮಮ್ಮ ಹಿಂದ್ಗಡೆ. ವೀಳ್ಯದೆಲೆ ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ಅಷ್ಟೊಂದು ಏನೇನೋ ಹಾಕೊಂಡಿದ್ರು. ಅವ್ರಿಗೆ ಬೇಕಾಗಿರೋ ಗಿಡಗಳನ್ನೆಲ್ಲ ಅವ್ರು ಇಸ್ಕೊಂಡು ಇಬ್ಬರು ಹೊರಡ್ತಾ ಇದ್ದಾರೆ. ಅದನ್ನೇ ಏನು ಮಾಡ್ತಾ ಇದೀಯಾ ನೀನು ವಿಡಿಯೋನ ಅಂತ ಹೇಳಿ ಏನೋ ಕೇಳ್ತಾ ಇದ್ರು. ಹಾಗೂ ಮಿನಿ ಬ್ಲಾಗ್ ಮಾಡ್ತಾ ಇದೀಯಾ ಅಂತ ಹೇಳಿ ಮಾತಾಡ್ತಾ ನಗಾಡ್ತಾ ಇದ್ರು. ಹಾಗೆ ನಮ್ಮ ಅಪ್ಪಾಜಿಗೂ ಬಾಯಿ ಹೇಳಿ ಹೊರಟರು. ಹಾಗೆ ಬನ್ನಿ ನೀವು ಇನ್ನೊಂದ್ಸಲ ಬಂದಾಗ ಹಾಕಿ ತೋರಿಸ್ತೀನಿ, ನೀವು ಹೇಗೆ ಮಾಡಿದ್ರಿ ಏನೇನು ಮಾಡಿದ್ರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಏನೋ ಒಂಥರ ಕುತ್ಕೊಂಡು ಮಾತಾಡೋಕೆ ಚೆನ್ನಾಗಿರುತ್ತೆ ಟೈಮ್ ಪಾಸಿಗೆ ಮಾತಾಡ್ತಾ. ಆದರೆ ಏನಪ್ಪ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲಸ ಇದ್ದು ಅಂದರೆ ಕೆಲಸ ಎಲ್ಲ ಪೆಂಡಿಂಗ್ ಆಗೋಗ್ತವೆ. ಯಾವಾಗಲೂ ಅಪರೂಪಕ್ಕೆ ಬಂದಿರ್ತಾರಲ್ವ, ಹಾಗಾಗಿ ಕೆಲಸ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡೋಕೆ ಕುತ್ಕೊಂಡ್ರೆ ಇಷ್ಟೊತ್ತಾಗ್ಬಿಡುತ್ತೆ. ಪಾಪು ನೋಡಿಕೊಂಡು ಹಾಗೆ ಹೊರಟ್ರು ಇವ್ರನ್ನ. ಹಾಗೆ ಸ್ವಲ್ಪ ಎಲ್ಲಿಂದನೂ ಸ್ವಲ್ಪ ಹೂವಿನ ಗಿಡ ತಗೊಬಂದಿದ್ರಂತೆ. ಆ ಹೂವಿನ ಗಿಡ ನೆಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು. ನೋಡಿ ಹೂವಿನ ಗಿಡ ಕೊಟ್ಟಿದ್ದಾರೆ. ಇದು ಮೋಸ್ಟ್ಲಿ ಅದು ಇದಕ್ಕಿಂತ ಮುಂಚೆ ಬೇರೆ ಒಬ್ರು ಬಂದಿದ್ರು, ಅವ್ರು ತಗೊಬಂದಿದ್ರು ಹೂವಿನ ಗಿಡನ. ಇದು ಅಲ್ಲೇ ಇಟ್ಟಿದ್ರು, ಇದು ನಮ್ಮನೇಲಿ ನೆಡಕ್ಕೆ ಅಂತ ಹೇಳಿ ನಮ್ಮಮ್ಮ ಇಟ್ಕೊಂಡಿದ್ದಾರೆ. ಇವತ್ತು ಸ್ವಲ್ಪ ಮಳೆ ಬಂತು. ಇಷ್ಟು ದಿನ ಮಳೆ ಸ್ವಲ್ಪ ಕಡಿಮೆ ಇತ್ತು. ಈ ಮಳೆಗಾಲದಲ್ಲಿ ಮಳೆನೇ ಕಡಿಮೆ ಆಗಿಬಿಟ್ಟಿದೆ. ಅದರಲ್ಲೂ 3 ದಿನ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು. ಇವತ್ತು ಸ್ವಲ್ಪ ಮಳೆ ಥರ ಬರ್ತಾ ಇದೆ. ಹಾಗಾಗಿ ಇವತ್ತೇ ನೆಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಹೂವಿನ ಗಿಡ ತಗೊಂಡು ಹೋದ್ರು. ನಮ್ಮ ಅಮ್ಮನ ಹೂವಿನ ಗಿಡ ನೆಡೋಣ ಅಂತ ಇದ್ರು. ನಮ್ಮ ಅಥರ್ವ ಅಂಗಡಿಗೆ ಹೋಗ್ಬಿಟ್ಟು ಏನೋ ಅವನಿಗೆ ಬೇಕಾಗಿರೋ ಲೇಸು ಚಾಕ್ಲೇಟು ಅಂತ ಹೇಳ್ಬಿಟ್ಟು ತಗೊಂಡು ಬರ್ತಾ ಇದ್ದಾನೆ. ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನು ಟಾಪಿಕ್ ಇಲ್ಲ, ಇದೇ ಆಗೋಯ್ತು. ಹಾಗೆ ನಮ್ಮಮ್ಮ ರಾತ್ರಿ ಮಜ್ಜಿಗೆ ಕಡಿದ್ಬಿಟ್ಟು ಬೆಣ್ಣೆ ತೆಗೆಯೋಣ ಅಂತ ಹೇಳಿ ಕಡಿತಾ ಇದ್ದಾರೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.